ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸಖ್ಯಾ ಗಾಂವ್ಕರ್. ಒಂದಾದ ಮೇಲೆ ಒಂದು ಸಂಕಷ್ಟಗಳ ಸರಮಾಲೆ ಎದುರಾಗಿರುವಾಗ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ಶಾಕಿಂಗ್ ನ್ಯೂಸ್ ಬರ್ತಾ ಇದೆ. ಕೈಯೊಳಗಡೆ ಬಣ ಜಗಳ ಜಟಾಪಟಿ ತಾರಕಕ್ಕೇರಿರೋ ಹೊತ್ತಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಹಿಡಿದು ಸಿಎಂ ಡಿಸಿಎಂ ಕುರ್ಚಿ ಫೈಟ್ ಜೋರಾಗಿರೋ ಹೊತ್ತಲ್ಲಿ ಇದು ಕರ್ನಾಟಕ ಕಾಂಗ್ರೆಸ್ ರಾಜಕೀಯದಲ್ಲಿ ಬಿಗ್ ಟ್ವಿಸ್ಟ್ ಕೊಡಬಲ್ಲಂತಹ ಬೆಳವಣಿಗೆಯೇ ಆಗಿರೋದು. ಹಿಂದಿನ ಕೇಸು, ಬಟ್ ಇದು ರಾಜಕೀಯವಾಗಿ ಹೊಸ ಹೊಸ ಆಯಾಮಗಳಿಗೆ ಕಾರಣವಾಗಬಹುದು. ಏನ್ ಹಾಗಾದ್ರೆ ಅಪ್ಡೇಟ್ ನಿಮ್ಮ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವ್ರಿಗೆ ಮೂಡ ಉರುಳು ಸುತ್ತಕೊಂಡಿದೆ. ವಾಲ್ಮೀಕಿ ನಿಗಮದ ಕೇಸ್ ಕೂಡ ಉಸಿರುಗಟ್ಟಿಸ್ತಾ ಇದೆ. ಇತ್ತ ರಾಜಣ್ಣವ್ರಿಗೊಂದು ಕೇಸು ಕುತ್ತಿಗೆಗೆ ಬರೋ ತರ ಕಾಣಿಸ್ತಿದೆ. ಡಿ.ಕೆ. ಶಿವಕುಮಾರ್ ವಿರುದ್ಧ ಈಗ ಗಂಭೀರ ಆರೋಪ ಸಿಡಿದಿದ್ದು, ಕಸ ಎತ್ತಿಸುವಂತಹ ಟೆಂಡರ್ ಅಲ್ಲಿ 15,000 ಕೋಟಿ ಕಿಕ್ ಬ್ಯಾಕ್ ಆರೋಪ ಬೇರೆ ಮಾಡ್ತಿದ್ದಾರೆ ಪರೋಕ್ಷವಾಗಿ ಕುಮಾರಸ್ವಾಮಿ ಅವರು. ಇದರ ನಡುವೆ ಈಗ ಡಿ.ಕೆ. ಶಿವಕುಮಾರ್ಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಮಹಾ ಸಂಕಷ್ಟ ಎದುರಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿ ಹಾಕೊಂಡಿದ್ರು ಕೇಸ್ ರದ್ದುಗೊಳಿಸಬೇಕು ಅಂತ. ಸಿಬಿಐ ಈಗ 3-4 ವರ್ಷಗಳ ಹಿಂದೆ ದಾಖಲಿಸಿದ್ದಂತಹ ಪ್ರಕರಣ ಆದಾಯ ಮೀರಿ ಆಸ್ತಿ ಗಳಿಕೆ 2020ರಲ್ಲಿ ಸಿಬಿಐ ಪ್ರಕರಣ ದಾಖಲಿಸಿರುತ್ತೆ. ಅದಾದ್ಮೇಲೆ ಏನೇನಾಯ್ತು ಗೊತ್ತು ನಮಗೆ. ಹೈಕೋರ್ಟ್ಗೆ ಹೋಗ್ತಾರೆ. ಹೈಕೋರ್ಟ್ ಕೂಡ ಇದನ್ನ ರದ್ದು ಮಾಡೋದಕ್ಕೆ ಒಪ್ಕೊಳ್ಳೋದಿಲ್ಲ. ಬದಲಾಗಿ ಸಿಬಿಐಗೆ 3 ತಿಂಗಳ ಒಳಗಡೆ ಚುರುಕಾಗಿ ತನಿಖೆಯನ್ನ ಮುಗಿಸಿ ರಿಪೋರ್ಟ್ ಅನ್ನು ಕೊಡಿ ಅನ್ನತ್ತೆ. ಅಲ್ಲೂ ಹೈಕೋರ್ಟ್ ನಲ್ಲೂ ಬಿಗ್ ಸೆಟ್ ಬ್ಯಾಕ್ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಅದಾದ ಮೇಲೆ ಏನ್ ಮಾಡಿದ್ರು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿತ್ತಲ್ಲ ಈಗ ವರ್ಷದ ಹಿಂದೆ, ಕ್ಯಾಬಿನೆಟ್ ಮೂಲಕ ಮಂತ್ರಿಮಂಡಲದ ಮೂಲಕ ಈ ಕೇಸನ್ನ ಕೊಟ್ಟ ರೀತಿ, ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದನ್ನು ಕೊಟ್ಟ ರೀತಿಯೇ ಸರಿ ಇಲ್ಲ. ರಾಜಕೀಯ ಉದ್ದೇಶ ಅದು ಇದು ಆರೋಪಗಳು ಬೇರೆ, ಮತ್ತು ಮೌಖಿಕ ಆದೇಶ ಮತ್ತೊಂದು ಅಂತ ಯಡಿಯೂರಪ್ಪನವರ ಅವಧಿಯಲ್ಲಿ ಇದನ್ನು ಸಿಬಿಐಗೆ ಹಸ್ತಾಂತರಿಸಿದ ರೀತಿ, ಕಾನೂನಾತ್ಮಕವಾಗಿ ಏನೇನು ಮಾಡಬೇಕೋ ಅದಾಗಿಲ್ಲ ಅನ್ನೋದನ್ನೆಲ್ಲ ಹೇಳಿ ಕ್ಯಾಬಿನೆಟ್ ಮೂಲಕ ಈ ಆದೇಶವನ್ನು ರದ್ದುಪಡಿಸುವ, ಅಂದರೆ ಸಿಬಿಐಗೆ ಏನು ಕೇಸ್ ಹೋಗಿತ್ತಲ್ಲ ಅದನ್ನು ರದ್ದುಪಡಿಸುವಂಥ ಪ್ರಯತ್ನ ಆಗಿತ್ತು. ಬಟ್ ಇದೆಲ್ಲ ನಡೆಯಲ್ಲ, ಕೋರ್ಟಲ್ಲಿ ಡಿಸೈಡ್ ಆಗುತ್ತೆ ಅನ್ನುವಂಥ ಚಾಲೆಂಜ್ ಕೂಡ ಹಾಕಲಾಗಿತ್ತು. ಸಿಬಿಐ ಕೂಡ ಇದನ್ನು ಪ್ರತಿಷ್ಠೆಯಾಗಿ ತಗೊಂಡಿತ್ತು. ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಲ್ಲ, ಈ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸನ್ನ ರದ್ದು ಮಾಡಬೇಕು ಅಂತ, ಆದ ಸಾಧ್ಯವೇ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಈಗ ಡಿ.ಕೆ. ಶಿವಕುಮಾರ್ ಅವರ ಅರ್ಜಿಯನ್ನ ವಜಾಗೊಳಿಸಿರೋದು. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸುಪ್ರೀಂ ಕೋರ್ಟ್ ನಲ್ಲಿ ದೊಡ್ಡದೊಂದು ಹಿನ್ನಡೆಯಾಗಿದೆ. ಆದಾಯ ಮೀರಿ ಸಂಪತ್ತು ಗಳಿಸಿದ ಆರೋಪ ಸಿಬಿಐ ಪ್ರಕರಣ ರದ್ದುಪಡಿಸೋದಕ್ಕೆ ಆಗಲ್ಲ ಅಂತ ಹೇಳಿರೋದ್ರಿಂದ ಈಗ ಸಿಬಿಐ ಈ ಕೇಸ್ನಲ್ಲಿ ಜಾಲಾಡಬಹುದು. ಡಿ.ಕೆ. ಶಿವಕುಮಾರ್ ಅವರನ್ನ ಸಿಬಿಐಗಿದ್ದಂತ ಎಲ್ಲ ಅಡೆತಡೆಗಳು ಈಗ ನಿವಾರಣೆಯಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ, ಟಾಪ್ ಕೋರ್ಟ್ ನಲ್ಲಿ ದ್ವಿಸದಸ್ಯ ಪೀಠವೇ ಈ ಅರ್ಜಿಯನ್ನ ವಜಾಗೊಳಿಸಿರೋದು. ಹಾಗಾಗಿ ಈಗ ಸಂಕಷ್ಟ ಎದುರಾಗಿದೆ. ಕರ್ನಾಟಕ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಯಾವಾಗಿನ ಕೇಸ್ ಇದು? 2017ರ ಕೇಸು. IT ರೇಡ್ ಆಗತ್ತೆ, ಇನ್ಕಮ್ ಟ್ಯಾಕ್ಸ್ ಅದು ಸಂಬಂಧಪಟ್ಟದ್ದು, ಇಲ್ಲಿ ಮನಿ ಲಾಂಡ್ರಿಂಗು ಮತ್ತೊಂದು ಅಂತ ಬಿಜೆಪಿ ಸೃಷ್ಟಿಸಿರುವ ಕೇಸ್ಗಳಿವು ಅಂತೆಲ್ಲ ಆರೋಪ ಮಾಡಿದ್ರು. ಎಲೆಕ್ಷನ್ ಬಂದ್ರೆ ಕಣ್ಣೀರು ಹಾಕಿದ್ ನೋಡಿದೀವಿ ನಾವು. ನನ್ನನ್ನು ಸಿಬಿಐ ಕರೆಯುತ್ತೆ, ಇಡಿ ಕರೆಯುತ್ತೆ. ಈ ಟೈಮಲ್ಲೇ ಸರಿಯಾಗಿ ರಾಹುಲ್ ಗಾಂಧಿ ಬಂದ ಟೈಮಲ್ಲಿ ಪ್ರಮುಖ ಕಾರ್ಯಕ್ರಮ, ಪಕ್ಷದ ಅತ್ಯಂತ ನಿರ್ಣಾಯಕ ಕಾರ್ಯಕ್ರಮಗಳಿದ್ದಾಗಲೇ ನನಗೆ ಇನ್ವೆಸ್ಟಿಗೇಷನ್ ಕರೀತಾರೆ ಅಂತ ಕಣ್ಣೀರು ಹಾಕಿದ್ದನ್ನು ನೋಡಿದ್ವಿ ನಾವು ವಿಧಾನಸಭಾ ಚುನಾವಣೆ ಟೈಮಲ್ಲಿ. ಇದೆಲ್ಲ ನೆನಪಿದೆ. ಡಿ.ಕೆ. ಶಿವಕುಮಾರ್ ಅವರು ಹೆಜ್ಜೆ ಹೆಜ್ಜೆಗೂ ಉಸಿರುಗಟ್ಟುವಂತೆ ಆಗಿತ್ತು ಈ ಎಲ್ಲ ಕೇಸ್ಗಳಿಂದಾಗಿ. ಜೈಲಿಗೆ ಹೋಗು ಬಂದಿದ್ರಲ್ಲ. ಡಿ.ಕೆ. ಶಿವಕುಮಾರ್ ಅವರ ಪರ ವಾದ ಏನಪ್ಪಾ ಅಂತ ಕೇಳಿದ್ರೆ, ಇದು ಇನ್ಕಮ್ ಟ್ಯಾಕ್ಸ್ ರೇಡ್, ಬಟ್ ಇಲ್ಲಿ ಬೇರೆ ರೂಪದಲ್ಲಿ ಕೇಸ್ ಬಿಲ್ಡ್ ಮಾಡಲಾಯಿತು ಅಂತ. 41 ಲಕ್ಷ ಸಿಕ್ಕಿತ್ತು ಇವರ ಪ್ರಿಮೈಸಸ್ ಅಲ್ಲಿ, ಮತ್ತು ಓವರ್ ಆಲ್ 8 ಕೋಟಿ ಏನೋ ಅಲ್ಲಿ ಇಲ್ಲಿ ಎಲ್ಲ ವಶಪಡಿಸ್ಕೊಳ್ಳಲಾಗಿತ್ತು. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇಡಿ ಸಿಬಿಐ ಹಂತ ಹಂತದಲ್ಲೂ ಎಂಟ್ರಿ ಆಗಿದ್ದು. ಅದಾದ ಮೇಲೆ ಆದಾಯ ಮೀರಿ ಆಸ್ತಿ ಗಳಿಕೆ ಕೇಸ್ 2020ರಲ್ಲಿ ಸಿಬಿಐನಲ್ಲಿ ದಾಖಲಾಗಿದ್ದು. ಸಿಬಿಐ ಯಾವಾಗ ಎಂಟ್ರಿ ಆಯಿತೋ ಡಿ.ಕೆ. ಶಿವಕುಮಾರ್ ಬಿಜೆಪಿಯ ವಿರುದ್ಧ ಮುಗಿಬೀಳೋದಕ್ಕೆ ಶುರು ಮಾಡಿದ್ರು. ಇದೆಲ್ಲ ಬಿಜೆಪಿಯ ಸೃಷ್ಟಿ ಅಂತ ಕಾನೂನು ಹೋರಾಟವನ್ನು ಶುರು ಮಾಡಿದ್ರು. ಮತ್ತು ಸರ್ಕಾರ ಇರೋದ್ರಿಂದ ಆ ಪವರ್ ಯೂಸ್ ಮಾಡಿ ಕ್ಯಾಬಿನೆಟ್ ಮೂಲಕ ಹಿಂಪಡೆಯುವಂತಹ ಪ್ರಯತ್ನವೂ ಆಯಿತು. ಅದು ಯಾವುದಕ್ಕೂ ಈಗ ಫಲ ಸಿಕ್ಕಂತೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಸುಪ್ರೀಂ ಕೋರ್ಟೇ ಅವರ ಅರ್ಜಿಯನ್ನ ವಜಾ ಮಾಡಿದೆ. ಸಿಬಿಐಗೆ ಪವರ್ ಬಂದಿದೆ. ಈ ಕೇಸಲ್ಲಿ ಸಿಬಿಐ ಬಲ ಜಾಸ್ತಿಯಾಗಿದ್ದು, ಯಾವುದೇ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಸೂಕ್ತ ದಾಖಲೆಗಳನ್ನು ಒದಗಿಸೋದಕ್ಕೆ ಸಾಧ್ಯವಾಗದೆ ಹೋದರೆ, ಕೃಷಿ ಮೂಲ ಅಂತಾರಲ್ಲ,
ಸಾಧ್ಯವಾಗದೆ ಹೋದರೆ ಖಂಡಿತವಾಗಿಯೂ ಸಂಕಷ್ಟ ಕಟ್ಟಿಟ್ಟ ಬುತ್ತಿ. ಬಹುಶಃ DKಶಿ ವಿರೋಧಿ ಬಣಕ್ಕೆ, ಕೈಯಲ್ಲಿರುವಂಥ DKಶಿ ವಿರೋಧಿ ಬಣಕ್ಕೆ ಒಳಗೊಳಗೆ ಖುಷಿ ಆಗ್ತಿದ್ರು, ಅಚ್ಚರಿ ಇಲ್ಲ. ಯಾಕಂದರೆ ಪವರ್ ಫೈಟ್ ಜೋರಾಗಿದೆ, ಹೊತ್ತುಕೊಂಡಿದೆ. ಈ ಟೈಮಲ್ಲಿ DK ಲಾಕ್ ಆಗ್ತಾರ ಅನ್ನುವಂಥ ಕುತೂಹಲ ಈಗ ದೊಡ್ಡದೊಂದು ಬೆಳವಣಿಗೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.